ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ತಮಗೆಲ್ಲರಿಗೂ ಸ್ಟಡಿ ಟೈಮ್ ವಿತ್ ವಿವೇಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಮತ್ತು ವಿದ್ಯಾರ್ಥಿಗಳೇ, ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಬಹುದಾಗಿರ್ತಕ್ಕಂತಹ ಅತಿ ಮುಖ್ಯವಾಗಿರ್ತಕ್ಕಂತಹ ಕೆಲವೊಂದಷ್ಟು ವ್ಯತ್ಯಾಸಗಳನ್ನು ನಾವೀಗ ಅಭ್ಯಾಸ ಮಾಡೋಣ. ಸೊ ಈ ವ್ಯತ್ಯಾಸಗಳನ್ನು ನಾವು ಯಾವ್ಯಾವ ಹೇಳ್ತೀನಿ, ಇವು ಬಹಳಷ್ಟು ಮುಖ್ಯವಾಗಿದ್ದು ವಾರ್ಷಿಕ ಪರೀಕ್ಷೆಯಲ್ಲಿ ಇವುಗಳಲ್ಲಿ ಕನಿಷ್ಠ 2 ಅಥವಾ 3 ವ್ಯತ್ಯಾಸಗಳ ಬರುವಂಥ ಸಾಧ್ಯತೆ ಇರುತ್ತೆ. ಸೊ ಆ 2 ಅಥವಾ 3 ವ್ಯತ್ಯಾಸಗಳನ್ನು ತಾವು ಮಾಡಿದ್ದೇ ಆದರೆ ಕನಿಷ್ಠ ಪಕ್ಷ 6ರಿಂದ 7 ಅಂಕಗಳು ತಮಗೆ ಬರುವಂಥ ಒಂದು ಸಾಧ್ಯತೆ ಇರುತ್ತೆ. ಆದ್ದರಿಂದ ತಪ್ಪದೆ ಸಂಪೂರ್ಣವಾಗಿ ವಿಡಿಯೋನ ನೋಡಿ ಮತ್ತು ಈ ವ್ಯತ್ಯಾಸಗಳನ್ನು ಚೆನ್ನಾಗಿ ತಯಾರಿ ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಆರಂಭ ಮಾಡ್ತಾ ಇದ್ದೀನಿ. ಸೊ ಮೊದಲನೇ ವ್ಯತ್ಯಾಸ ಇಲ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಬಹುದಾಗಿರ್ತಕ್ಕಂಥದ್ದು ಏನಂತಂದರೆ, ಸೊ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಪಾಠದಲ್ಲಿ ಬರ್ತಕ್ಕಂತಹ ರಾಸಾಯನಿಕ ಸಂಯೋಗ ಮತ್ತು ವಿಭಜನಾ ಕ್ರಿಯೆಗಳ ನಡುವಿನ ವ್ಯತ್ಯಾಸ ಅಂಥೇಳಿ ನಾವಿಲ್ಲಿ ಹೇಳಬಹುದು. ಸೊ ಈ ಒಂದು ಏನು ವ್ಯತ್ಯಾಸ ಇದೆ, ಸಂಯೋಗ ಮತ್ತು ವಿಭಜನ ಕ್ರಿಯೆ 2 ಅಥವಾ 2ಕ್ಕಿಂತ ಹೆಚ್ಚು ಪ್ರತಿವರ್ತಕಗಳು ಸೇರಿ ಒಂದೇ ಉತ್ಪನ್ನ ತಯಾರಾಗುವುದು ಸಂಯೋಗ ಕ್ರಿಯೆ. ಆದರೆ ಒಂದೇ ಪ್ರತಿವರ್ತಕ ವಿಭಜನೆಯಿಂದ 2 ಅಥವಾ 2ಕ್ಕಿಂತ ಹೆಚ್ಚು ಉತ್ಪನ್ನಗಳು ತಯಾರಾಗುವುದು ವಿಭಜನಾ ಕ್ರಿಯೆಗೆ ಉದಾಹರಣೆಯಾಗಿದೆ. ಇನ್ನು ನೆಕ್ಸ್ಟ್ ಏನು ಹೇಳಬೇಕಂತಂದರೆ, ಬಹಿರುಷ್ಣಕ ಮತ್ತು ಅಂತರುಷ್ಣಕ ಕ್ರಿಯೆಗಳ ನಡುವಿನ ವ್ಯತ್ಯಾಸ ಏನಿದೆ, ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ. ಇದು 100% ಆಗಿ ವಾರ್ಷಿಕ ಪರೀಕ್ಷೆಯಲ್ಲಿ ಬರುವಂತಹ ಸಾಧ್ಯತೆ ಇರುತ್ತೆ. ಆದ್ದರಿಂದ ತಪ್ಪದೆ ಈ ಒಂದು ವ್ಯತ್ಯಾಸವನ್ನು ತಾವು ಮಾಡಲೇಬೇಕು. ಸೊ ಹಾಗಾದರೆ ಬಹಿರುಷ್ಣಕ ಕ್ರಿಯೆ ಅಂತಂದರೆ ಏನು ಅಂತಂದರೆ, ರಾಸಾಯನಿಕ ಕ್ರಿಯೆಯಲ್ಲಿ ಉಷ್ಣ ಬಿಡುಗಡೆ ಆಗ್ತಕ್ಕಂತಹ ಕ್ರಿಯೆಯನ್ನು ಬಹಿರುಷ್ಣಕ ಕ್ರಿಯೆ ಅಂತ ಹೇಳಿ ಕರಿತೀವಿ. ಇದಕ್ಕೆ ಉತ್ತಮವಾದ ಉದಾಹರಣೆ ಯಾವುದು ಅಂತಂದರೆ CaO + H2O gives CaOH ಟ್ವೈಸ್. ಇದು ಬಹಳ ಮುಖ್ಯವಾಗಿರ್ತಕ್ಕಂತಹ ಒಂದು ವ್ಯತ್ಯಾಸ. ಇನ್ನು ಅಂತರುಷ್ಣಕ ಕ್ರಿಯೆ ಅಂತಂದರೆ, ರಾಸಾಯನಿಕ ಕ್ರಿಯೆಯಲ್ಲಿ ಉಷ್ಣ ಹೀರಿಕೆ ಆಗ್ತಕ್ಕಂಥ ರಾಸಾಯನಿಕ ಕ್ರಿಯೆಗೆ ಅಂತರುಷ್ಣಕ ಕ್ರಿಯೆ ಅಂತ ಹೇಳಿ ಕರಿತೀವಿ. N2 + 3H2 gives 2NH3. ಸೊ ಅದೇ ರೀತಿಯಾಗಿ ಇನ್ನೊಂದು ಮುಖ್ಯವಾಗಿರ್ತಕ್ಕಂತಹ ವ್ಯತ್ಯಾಸ ಉತ್ಕರ್ಷಣ ಮತ್ತು ಅಪಕರ್ಷಣ ಕ್ರಿಯೆಗಳ ನಡುವಿನ ವ್ಯತ್ಯಾಸ. ಸೊ ಉತ್ಕರ್ಷಣ ಅಂತಂದರೆ ಆಕ್ಸಿಜನ್ ಹೀರಿಕೆ ಆಗ್ತಕ್ಕಂಥದ್ದು, ಅಪಕರ್ಷಣ ಅಂತಂದರೆ ಆಕ್ಸಿಜನ್ ಬಿಡುಗಡೆ ಆಗ್ತಕ್ಕಂತಹ ಕ್ರಿಯೆ. ಸೊ ಈ 2 ವ್ಯತ್ಯಾಸಗಳು ಸಹ ಬಹಳಷ್ಟು ಮುಖ್ಯವಾಗಿವೆ. ಆಮೇಲೆ ಮುಖ್ಯವಾಗಿರ್ತಕ್ಕಂಥ ಇನ್ನೊಂದು ವ್ಯತ್ಯಾಸ ಲೋಹಗಳು ಅಲೋಹಗಳು ಪಾಠದಲ್ಲಿ ಬರ್ತಕ್ಕಂಥದ್ದು, ನಶಿಸುವಿಕೆ ಮತ್ತು ಕಮಟುವಿಕೆ ಅಂತಕ್ಕಂಥದ್ದು. ಇದು ರಾಸಾಯನಿಕ ಕ್ರಿಯೆಗಳು ಸಮೀಕರಣಗಳು ಪಾಠದಿಂದ ಬರ್ತಕ್ಕಂಥದ್ದು. ನಶಿಸುವಿಕೆ ಅಂತಂದರೆ ಲೋಹ ತನ್ನ ವಾತಾವರಣದಲ್ಲಿರ್ತಕ್ಕಂಥ ತೇವಾಂಶ ಇರಲಿ, ಆಮ್ಲ ಇರಲಿ, ಆಮೇಲೆ ನೀರಂಶ ಇರಲಿ, ಇವುಗಳೊಂದಿಗೆ ರಾಸಾಯನಿಕ ಕ್ರಿಯೆಗೆ ಒಳಪಟ್ಟು ನಶಿಸುವಿಕೆ ಆಗ್ತಕ್ಕಂಥ ಕ್ರಿಯೆಯಾಗಿದೆ. ಇನ್ನು ಕಮಟುವಿಕೆ ಅಂತಕ್ಕಂಥದ್ದು ಎಣ್ಣೆಯಲ್ಲಿ ಕರೆದಿರ್ತಕ್ಕಂತಹ ಆಹಾರ ಪದಾರ್ಥಗಳು ಗಾಳಿಯಲ್ಲಿರುವ ಆಕ್ಸಿಜನ್ನೊಂದಿಗೆ ವರ್ತಿಸಿ ಉತ್ಕರ್ಷಣೆ ಒಳಪಟ್ಟು ರುಚಿ ಮತ್ತು ವಾಸನೆ ಬದಲಾಗತಕ್ಕಂಥದ್ದನ್ನು ಕಮಟುವಿಕೆ ಅಂತೇಳಿ ಕರಿತೀವಿ. ಸೊ ಇವು ಸಹ ಬಹಳ ಮುಖ್ಯವಾಗಿರ್ತಕ್ಕಂತಹ ಕೆಲವೊಂದಷ್ಟು ವ್ಯತ್ಯಾಸಗಳು. ಇನ್ನು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಲೋಹ ಅಲೋಹಗಳು ಪಾಠದಿಂದ ಬರುವಂತಹ ಹುರಿಯುವಿಕೆ ಮತ್ತು ಕಾಸುವಿಕೆಗಳ ನಡುವಿನ ವ್ಯತ್ಯಾಸ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ ವ್ಯತ್ಯಾಸ. ಹುರಿಯುವಿಕೆ ಅಂತಂತಂದರೆ, ಸೊ ತೆರೆದ ಗಾಳಿಯಲ್ಲಿ ಅದುರಿನ ದ್ರವಣ ಬಿಂದುವಿಗಿಂತ ಸ್ವಲ್ಪ ಕಡಿಮೆ ತಾಪದಲ್ಲಿ ಕಾಸುವಿಕೆಗೆ ಹುರಿಯುವಿಕೆ ಅಂತ ಹೇಳಿ ಕರಿತೀವಿ. ಇನ್ನು ಕಾಸುವಿಕೆ ಅಂತಕ್ಕಂಥದ್ದು ಗಾಳಿಯ ಸಂಪರ್ಕವಿಲ್ಲದೆ ಕಡಿಮೆ ಗಾಳಿಯಲ್ಲಿ ಅದರ ಅದುರಿನ ದ್ರವಣ ಬಿಂದುವಿಗಿಂತ ಕಡಿಮೆ ತಾಪದಲ್ಲಿ ಕಾಯಿಸ್ತಕ್ಕಂಥದ್ದನ್ನು ಕಾಸುವಿಕೆ ಅಂತ ಹೇಳಿ ಕರಿತೀವಿ. ಹುರಿಯುವಿಕೆ ಅಂತಕ್ಕಂಥದ್ದನ್ನು ನಾವು ಸಲ್ಫೈಡ್ ಅದರನ್ನು ಲೋಹದ ಆಕ್ಸೈಡ್ ಆಗಿ ಪರಿವರ್ತಿಸಲಿಕ್ಕೆ ಮಾಡಿದರೆ, ಕಾಸುವಿಕೆಯನ್ನು ನಾವು ಕಾರ್ಬೊನೇಟ್ ಅದರನ್ನು ಲೋಹದ ಆಕ್ಸೈಡ್ ಆಗಿ ಪರಿವರ್ತನೆ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಸೊ ಇದು ಸಹ ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 2 ಮಾರ್ಕ್ಸ್ಗೆ ಬರ್ತಕ್ಕಂಥ ವ್ಯತ್ಯಾಸವಾಗಿದೆ. ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥ ವ್ಯತ್ಯಾಸ ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳ ನಡುವಿನ ವ್ಯತ್ಯಾಸ ಅಥವಾ ಹೈಡ್ರೋಕಾರ್ಬನ್ಗಳ ನಡುವಿನ ವ್ಯತ್ಯಾಸ. ಇದು ಸಹ 2 ಮಾರ್ಕ್ಸ್ಗೆ ಹೇಳಿ ಮಾಡಿಸಿರ್ತಕ್ಕಂತಹ ಒಂದು ವ್ಯತ್ಯಾಸ ಆಗಿದೆ. ಸೊ ಹಾಗಾದರೆ ಏನು ವ್ಯತ್ಯಾಸ ನೋಡೋಣ. ಕಾರ್ಬನ್ಗಳ ಮಧ್ಯೆ ಏಕಬಂಧ ಇರುತ್ತೆ, ಕಾರ್ಬನ್ ಮಧ್ಯೆ ದ್ವಿಬಂಧ ಅಥವಾ ತ್ರಿಬಂಧ ಇರುತ್ತೆ. ಇನ್ನು ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಿವೆ, ಇವು ಕ್ರಿಯಾಶೀಲತೆ ತುಂಬ ಕಡಿಮೆ ಇದೆ. ಇವು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಿವೆ, ಕ್ರಿಯಾಶೀಲತೆಯಲ್ಲಿ ಹೆಚ್ಚಾಗಿದೆ. ಸೊ ಇವೇನು ವ್ಯತ್ಯಾಸಗಳಿವೆ, ಇವು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಇನ್ನು ಅದೇ ರೀತಿಯಾಗಿ ಅಪಧಮನಿ ಮತ್ತು ಅಭಿಧಮನಿಗಳ ನಡುವಿನ ವ್ಯತ್ಯಾಸವು ಸಹ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಸೊ ಅಪಧಮನಿ ಏನು ಮಾಡುತ್ತೆ ಅಂತಂದರೆ, ರಕ್ತವನ್ನು ಹೃದಯದಿಂದ ದೇಹದ ವಿವಿಧ ಭಾಗಗಳಿಗೆ ಒಯ್ಯುತ್ತದೆ. ಮತ್ತು ಅಭಿಧಮನಿ ಅಂತಕ್ಕಂಥದ್ದು ಏನಿದೆ, ದೇಹದ ವಿವಿಧ ಭಾಗಗಳಿಂದ ರಕ್ತವನ್ನು ಹೃದಯಕ್ಕೆ ಮರಳಿಸ್ತಕ್ಕಂತಹ ಒಂದು ರಕ್ತನಾಳವಾಗಿದೆ. ಇನ್ನು ಅಪಧಮನಿ ರಕ್ತವು ಅಧಿಕ ಒತ್ತಡದಿಂದ ಹರಿಯುತ್ತದೆ. ಇದು ಆಕ್ಸಿಜನ್ ಯುಕ್ತ ರಕ್ತವನ್ನು ಸಾಗಿಸುತ್ತದೆ, ಪುಪ್ಪಸಕ ಅಪಧಮನಿಗಳನ್ನು ಹೊರತುಪಡಿಸಿ. ಇನ್ನು ಅಭಿಧಮನಿ ಏನಿದೆ, ಇದು ರಕ್ತವು ಕಡಿಮೆ ಒತ್ತಡದೊಂದಿಗೆ ಹರಿಯುತ್ತದೆ. ಇದು ಆಕ್ಸಿಜನ್ ರಹಿತ ರಕ್ತವನ್ನು ಸಾಗಿಸುತ್ತದೆ, ಪುಪ್ಪಸಕ ಅಭಿಧಮನಿಗಳನ್ನು ಹೊರತುಪಡಿಸಿ ಅಂತಕ್ಕಂಥದ್ದು. ಸೊ ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂತಹ ಒಂದು ವ್ಯತ್ಯಾಸ ಜೀವಕ್ರಿಯೆಗಳ ಪಾಠದಲ್ಲಿ ಬರ್ತಕ್ಕಂಥದ್ದು, ಅದೇ ವಾಯುವಿಕ ಮತ್ತು ಅವಾಯುವಿಕ ಉಸಿರಾಟಗಳ ನಡುವಿನ ವ್ಯತ್ಯಾಸ. ಸೊ ವಾಯುವಿಕ ಅಂತಕ್ಕಂಥದ್ದು ಆಮ್ಲಜನಕ ಉಪಸ್ಥಿತಿಯಲ್ಲಿ ನಡೆದರೆ, ಅವಾಯುವಿಕ ಆಮ್ಲಜನಕ ಅನುಪಸ್ಥಿತಿಯಲ್ಲಿ ನಡೀತಕ್ಕಂಥದ್ದು. ವಾಯುವಿಕ ಉಸಿರಾಟ
ಜೀವಿ ಪರಿಸರದೊಂದಿಗೆ ಅನಿಲಗಳ ವಿನಿಮಯ ಮಾಡುತ್ತದೆ. ಮೈಟೊಕಾಂಡ್ರಿಯಾದಲ್ಲಿ ಈ ಒಂದು ಕ್ರಿಯೆ ನಡೆಯುತ್ತೆ. ಇನ್ನು ಅವೈವಿಕ ಉಸಿರಾಟ ಕೋಶ ದ್ರವ್ಯದಲ್ಲಿ ನಡೀತಕ್ಕಂತಹ ಒಂದು ಉಸಿರಾಟದ ಕ್ರಿಯೆಯಾಗಿದೆ. ಸೊ ವೈವಿಕ ಉಸಿರಾಟದ ಉತ್ಪನ್ನಗಳು ಯಾವುವು ಅಂತಂದರೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಮತ್ತು ಶಕ್ತಿ. ಸೊ ಇನ್ನು ಅದೇ ರೀತಿಯಾಗಿ ಅವೈವಿಕ ಉಸಿರಾಟದ ನಡುವೆ ಏನು ಇವುಗಳ ಉತ್ಪನ್ನಗಳಂತಂದರೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಲ್ಕೋಹಾಲ್ಗಳು. ಸೊ ಮತ್ತು ಅಲ್ಪ ಪ್ರಮಾಣದ ಶಕ್ತಿ. ಸೊ ಅದೇ ರೀತಿಯಾಗಿ ಇನ್ನೊಂದು ವ್ಯತ್ಯಾಸ ನೋಡೋಣ ನಾವು. ಎಥೆನಾಲ್ ಮತ್ತು ಎಥೆನಾಯಿಕ್ ಆಮ್ಲಗಳ ನಡುವಿನ ವ್ಯತ್ಯಾಸ. ಎಥೆನಾಲ್ ಕೊಠಡಿಯಲ್ಲಿ ತಾಪದಲ್ಲಿ ದ್ರವ ರೂಪದಲ್ಲಿರುತ್ತದೆ, ಹನಿನ ವಾಸನೆಯನ್ನು ಹೊಂದಿದೆ. ಎಥೆನಾಯಿಕ್ ಆಮ್ಲ ಕೊಠಡಿಯ ತಾಪದಲ್ಲಿ ದ್ರವ ರೂಪದಲ್ಲಿದೆ ಮತ್ತು ವಿನೇಗರ್ ವಾಸನೆಯನ್ನು ಹೊಂದಿದೆ. ಆಲ್ಕೋಹಾಲ್ ಇದು ಘನೀಕರಣಗೊಳ್ಳುವುದಿಲ್ಲ, ಆದರೆ ಕೊಠಡಿಯ ತಾಪದಲ್ಲಿ ಆವಿ ಆಗುತ್ತದೆ. ಇನ್ನು ಎಥೆನಾಯಿಕ್ ಆಮ್ಲ ಅಂತಕ್ಕಂಥದ್ದು ಘನೀಕರಣಗೊಳ್ಳುತ್ತದೆ, ಆದರೆ ಕೊಠಡಿಯ ತಾಪದಲ್ಲಿ ಆವಿ ಆಗುವುದಿಲ್ಲ. ಆಮೇಲೆ ಅದೇ ರೀತಿಯಾಗಿ ಇನ್ನೊಂದು ನಿಯಂತ್ರಣ ಮತ್ತು ಸಹಭಾಗಿತ್ವ ಪಾಠಕ್ಕೆ ಸಂಬಂಧಪಟ್ಟಂತೆ ಇರತಕ್ಕಂಥ ಒಂದು ವ್ಯತ್ಯಾಸ. ಅನೈಚ್ಛಿಕ ಕ್ರಿಯೆ ಮತ್ತು ಪರಾವರ್ತಿತ ಕ್ರಿಯೆಗಳ ನಡುವಿನ ವ್ಯತ್ಯಾಸ. ಇವು ನಮ್ಮ ನಿಯಂತ್ರಣದಲ್ಲಿ ಇರುವುದಿಲ್ಲ, ಸ್ನಾಯುಗಳಿಂದ ಜರುಗುತ್ತವೆ, ಆದರೆ ಮೆದುಳು ಇದನ್ನು ನಿಯಂತ್ರಿಸುತ್ತದೆ. ಇನ್ನು ಪರಾವರ್ತಿತ ಕ್ರಿಯೆ ಅಂತಕ್ಕಂಥದ್ದು ಇದು ತೀವ್ರ ಮತ್ತು ಅತಿ ವೇಗವಾದ ಅನೈಚ್ಛಿಕವಾದಂತಹ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಯಾಗಿರ್ತಕ್ಕಂಥದ್ದು. ಇದು ಮೆದುಳು ಬಳ್ಳಿಯಿಂದ ನಿಯಂತ್ರಿಸಲ್ಪಡುತ್ತದೆ. ಇನ್ನು ಅನೈಚ್ಛಿಕ ಕ್ರಿಯೆ ಅಂತಕ್ಕಂಥದ್ದು ಹೃದಯದ ಬಡಿತ ಮತ್ತು ಜೀರ್ಣಾಂಗ ವಿವಿಧ ಸ್ನಾಯುಗಳು ಇವುಗಳನ್ನು ನಿಯಂತ್ರಿಸುತ್ತವೆ. ಆಮೇಲೆ ಪರಾವರ್ತಿತ ಕ್ರಿಯೆ ಅಂತಕ್ಕಂಥದ್ದು ಬಿಸಿ ವಸ್ತುಗಳನ್ನು ಕೈಯನ್ನು ಹಿಂದಕ್ಕೆ ತೆಗೆದುಕೊಳ್ಳುವಂಥದ್ದು ಏನು ಉದಾಹರಣೆ ಇದೆ, ಇದು ಪರಾವರ್ತಿತ ಕ್ರಿಯೆಗೆ ಉದಾಹರಣೆಯಾಗಿದೆ. ಇನ್ನೊಂದು ಭಾಳ ಮುಖ್ಯವಾಗಿರ್ತಕ್ಕಂಥ ಪರಿಸರ ಪಾಠದಲ್ಲಿರ್ತಕ್ಕಂತಹ ಒಂದು ವ್ಯತ್ಯಾಸ ಅಂತಲೂ ಅನ್ಬೋದು. ಆದರೆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷೆಯಲ್ಲಿ ಕೆಲವೊಂದಷ್ಟು ಅನ್ವಯಿಕರಿತ ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಹಾಗಾದರೆ ವ್ಯತ್ಯಾಸ ನೋಡೋಣ. ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳು ಮತ್ತು ಜೈವಿಕ ವಿಘಟನೆಗೆ ಒಳಗೊಳ್ಳದ ವಸ್ತುಗಳು ಅಂತಕ್ಕಂಥದ್ದು. ಸೊ ಸೂಕ್ಷ್ಮಜೀವಿಗಳು ಜೈವಿಕ ಕ್ರಿಯೆಯಿಂದ ವಿಘಟಿಸಲ್ಪಡುತ್ತವೆ, ಅವುಗಳಿಗೆ ಜೈವಿಕ ವಿಘಟನೆಗೆ ಒಳ್ಳುವ ವಸ್ತುಗಳು ಅಂತ ಹೇಳ್ತಿರ್ತೀವಿ. ಸೂಕ್ಷ್ಮಜೀವಿಗಳು ಜೈವಿಕ ಕ್ರಿಯೆಯಿಂದ ವಿಘಟಿಸಲ್ಪಡುವುದಿಲ್ಲ, ಅವುಗಳಿಗೆ ಜೈವಿಕ ವಿಘಟನೆಗೊಳ್ಳದ ವಸ್ತುಗಳು ಅಂತ ಹೇಳಿ ಕರಿತೀವಿ. ಇನ್ನು ವಿಘಟನೆಗೊಳ್ಳುವುದರಿಂದ ಪರಿಸರಕ್ಕೆ ಯಾವುದೇ ಹಾನಿ ಆಗೋದಿಲ್ಲ, ಜೈವಿಕ ವಿಘಟನೆಗೊಳ್ಳುವ ವಸ್ತುಗಳು. ಇನ್ನು ಜೈವಿಕ ವಿಘಟನೆಗೆ ಒಳಗೊಳ್ಳದ ವಸ್ತುಗಳೇನಿವೆ ಇವುಗಳು ಪರಿಸರವನ್ನು ಹಾನಿಯನ್ನು ಉಂಟು ಮಾಡುತ್ತವೆ. ಆಮೇಲೆ ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತು ಜೈವಿಕ ಸಂವರ್ಧನೆಗೆ ಉಂಟಾಗುವುದಿಲ್ಲ, ಮತ್ತು ಜೈವಿಕ ವಿಘಟನೆಗೆ ಒಳಗೊಳ್ಳದ ವಸ್ತುಗಳೇನಿವೆ ಇವುಗಳಿಂದ ಜೈವಿಕ ಸಂವರ್ಧನೆ ಉಂಟಾಗುತ್ತದೆ. ಉದಾಹರಣೆ DDT ಅನ್ನುವಂಥದ್ದು. ಸೊ ಅದೇ ರೀತಿಯಾಗಿ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಅಥವಾ ಅನ್ನುವಂತಹ ಪಾಠದಿಂದ ಸ್ವಕೀಯ ಮತ್ತು ಪರಕೀಯ ಪರಾಗಸ್ಪರ್ಶಗಳ ನಡುವಿನ ವ್ಯತ್ಯಾಸ ಏನಿದೆ 2 ಮಾರ್ಕ್ಸ್ಗೆ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಹಾಗಾದರೆ ವ್ಯತ್ಯಾಸವನ್ನು ನೋಡೋಣ. ಒಂದೇ ಹೂವಿನಲ್ಲಿ ಅಥವಾ ಒಂದೇ ಸಸ್ಯದ ಮತ್ತೊಂದು ಹೂವಿನಲ್ಲಿ ನಡೀತಕ್ಕಂತಹ ಒಂದು ಪರಾಗಸ್ಪರ್ಶಕ್ಕೆ ನಾವು ಸ್ವಕೀಯ ಪರಾಗಸ್ಪರ್ಶ ಅಂತ ಕರಿತೀವಿ. ಒಂದೇ ಪ್ರಭೇದದ 2 ಬೇರೆ ಬೇರೆ ಸಸ್ಯಗಳಲ್ಲಿ ಹೂಗಳಲ್ಲಿ ನಡೆಯತಕ್ಕಂತಹ ಒಂದು ಪರಾಗಸ್ಪರ್ಶವನ್ನು ಪರಕೀಯ ಪರಾಗಸ್ಪರ್ಶ ಅಂತ ಕರಿತೀವಿ. ಸಾಮಾನ್ಯವಾಗಿ ಭಿನ್ನತೆಗಳು ಕಂಡುಬರುವುದಿಲ್ಲ ಸ್ವಕೀಯ ಪರಾಗಸ್ಪರ್ಶದಲ್ಲಿ, ಪರಕೀಯ ಪರಾಗಸ್ಪರ್ಶದಲ್ಲಿ ಭಿನ್ನತೆಗಳು ಕಂಡುಬರುತ್ತವೆ. ಇನ್ನು ಅದೇ ರೀತಿಯಾಗಿ ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂತಹ ಒಂದು ವ್ಯತ್ಯಾಸ ಯಾವುದು ಅಂತಂದರೆ ಪರಾಗಸ್ಪರ್ಶ ಮತ್ತು ನಿಷೇಚನಗಳ ಕ್ರಿಯೆಗಳ ನಡುವಿನ ವ್ಯತ್ಯಾಸ. ಹೂವಿನ ಕೇಸರಗಳಿಂದ ಪರಾಗರೇಣುಗಳು ಶಲಾಕಾಗ್ರವನ್ನು ತಲುಪುವಂತಹ ಕ್ರಿಯೆಗೆ ಪರಾಗಸ್ಪರ್ಶ ಅಂತ ಹೇಳಿ ಕರಿತೀವಿ. ಇದು ನಿಷೇಚನಕ್ಕಿಂತ ಮೊದಲು ನಡೀತಕ್ಕಂಥ ಕ್ರಿಯೆ. ಇನ್ನು ನಿಷೇಚನ ಅನ್ನತಕ್ಕಂಥದ್ದು ಏನಿದು ಪರಾಗರೇಣು ಮತ್ತು ಅಂಡಾಣುಗಳ ಸಂಯೋಗ ಹೊಂದತಕ್ಕಂತಹ ಕ್ರಿಯೆಯಾಗಿದೆ. ಇದು ಪರಾಗಸ್ಪರ್ಶದ ನಂತರ ನಡೀತಕ್ಕಂತಹ ಒಂದು ಕ್ರಿಯೆಯಾಗಿದೆ. ಸೊ ಮುದ್ದು ಮಕ್ಕಳೇ, ಇಲ್ಲಿವರೆಗೆ ನಾವು ವಿಜ್ಞಾನ ವಿಷಯದಲ್ಲಿ ಕೇಳಬಹುದಾಗಿರ್ತಕ್ಕಂತಹ ಅತಿ ಮುಖ್ಯವಾಗಿರ್ತಕ್ಕಂತಹ ಕೆಲವೊಂದಷ್ಟು ವ್ಯತ್ಯಾಸಗಳನ್ನು ನೋಡಿದ್ವಿ. ಸೊ ಈ ವ್ಯತ್ಯಾಸಗಳು ಬಹಳಷ್ಟು ಮುಖ್ಯವಾಗಿದ್ದು ಇವುಗಳು ತಮಗೆ 6ರಿಂದ 8 ಅಂಕಗಳನ್ನು ತಂದು ಕೊಡುವಂಥ ಸಾಧ್ಯತೆ ಇರುತ್ತೆ. ಆದ್ದರಿಂದ ನಾನು ಈಗೇನು ಹೇಳಿದ್ದೀನಿ ಎಲ್ಲ ವ್ಯತ್ಯಾಸಗಳನ್ನು ಚೆನ್ನಾಗಿ ತಯಾರಿ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದಷ್ಟು ವಿಷಯಗಳನ್ನು ಕಾರಣ ಕೊಡಿ ಪ್ರಶ್ನೆಗಳನ್ನು ನಾನು ತೆಗೆದುಕೊಂಡು ಬರ್ತೀನಿ. ಸೊ ನಮ್ಮ ಚಾನಲನ್ನು ನೋಡ್ತಾ ಇರಿ. ಸೊ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೀನಿ. ಬಾಯ್ ಬಾಯ್.